ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಮೊಟ್ಟೆ ಗ್ರೇವಿ ಯಾವ ರೀತಿ ಮಾಡೋದಂತ ನೋಡೋಣ. ನಾನಿಲ್ಲಿ 4 ಮೊಟ್ಟೆ ಬೇಯಲಿಕ್ಕಿಡ್ತಿದ್ದೇನೆ. ಮೊಟ್ಟೆ ಬೇಯಲಿಕ್ಕಿಡುವಾಗ ಸ್ವಲ್ಪ ಉಪ್ಪು ಹಾಕಿ ಬೇಯಲಿಕ್ಕಿಟ್ರೆ ಇದರ ಸಿಪ್ಪೆ ತೆಗಿಲಿಕ್ಕೆ ಈಸಿ ಆಗುತ್ತೆ. ನೋಡಿ, ಉಪ್ಪು ಹಾಕಿ ಬೇಯಿಸೋದ್ರಿಂದ ಇದು ಸಿಪ್ಪೆ ನೋಡಿ ಈಸಿಯಾಗಿ ಬರುತ್ತೆ, ಮೊಟ್ಟೆ ಏನೂ ಹಾಳಾಗಲ್ಲ. ನೋಡಿ, ಕ್ಲೀನಾಗಿ ಬಿಡ್ಸೋಕ್ಕೆ ಬರುತ್ತೆ. ನೋಡಿ, ಈ ರೀತಿ ನೋಡಿ. ಈಗ ನಾವು ಇದಕ್ಕೆ ಸಣ್ಣ ಹೋಲ್ಸ್ ಮಾಡಬೇಕು, ಆವಾಗ ನಮ್ಮದು ಮಸಾಲೆ ಚೆನ್ನಾಗಿ ಮೊಟ್ಟೆ ಹೀರ್ಕೊಳ್ಳುತ್ತೆ. ಹಾಗಾಗಿ ಈಗ ಇದನ್ನು ಮ್ಯಾರಿನೇಟ್ ಮಾಡಲಿಕ್ಕೆ ಸ್ವಲ್ಪ ಅರಿಶಿನ ಪೌಡರ್, ಸ್ವಲ್ಪ ಉಪ್ಪು, ಸ್ವಲ್ಪ ಚಿಲ್ಲಿ ಪೌಡರ್ ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಮ್ಯಾರಿನೇಟ್ ಆಗೋಕ್ಕೆ ಬಿಡಿ. ನೋಡಿ, ಇವಾಗ ಮಸಾಲೆಗೆ ಸ್ವಲ್ಪ ಈರುಳ್ಳಿ, ಆಮೇಲೆ 1 ತುಂಡು ಶುಂಠಿ, 1 ಏಲಕ್ಕಿ, 3 ಲವಂಗ, ಆಮೇಲೆ ಸಿನಮನ್ ಸ್ಟಿಕ್, ಆಮೇಲೆ ಸ್ವಲ್ಪ ಬೆಳ್ಳುಳ್ಳಿ, ಆಮೇಲೆ ಟೊಮ್ಯಾಟೊ, ಕಾಯಿ ತುರಿ. ಇವಾಗ ನಾವು ಟೊಮ್ಯಾಟೊನ ಸಪ್ರೇಟಾಗಿ ರುಬ್ಕೋಬೇಕು, ಆಮೇಲೆ ಇಷ್ಟನ್ನೆಲ್ಲ ಸಪ್ರೇಟಾಗಿ ರುಬ್ಕೋಬೇಕು ಕಾಯಿ ತುರಿ ಹಾಕಿಬಿಟ್ಟು. ನೋಡಿ, ಇದರಲ್ಲಿ ಇಷ್ಟು ಈರುಳ್ಳಿ ಹಾಕ್ತೇನೆ, ಆಮೇಲೆ ಸ್ವಲ್ಪ ಈರುಳ್ಳಿ ನಾನು ಆಮೇಲೆ ಒಗ್ಗರಣೆಗೆ ಹಾಕ್ತೇನೆ, ಆಮೇಲೆ ಶುಂಠಿ, ಗರಂ ಮಸಾಲ, ಬೆಳ್ಳುಳ್ಳಿ, ಆಮೇಲೆ ಕಾಯಿ ತುರಿ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳಿ. ಆಮೇಲೆ ಟೊಮ್ಯಾಟೊವನ್ನು ಸಪ್ರೇಟಾಗಿ ರುಬ್ಬಿ. ನೋಡಿ, ಇವಾಗ ಎಣ್ಣೆ ಬಿಸಿ ಆದಮೇಲೆ ಈ ಮೊಟ್ಟೆನ ಸ್ವಲ್ಪ ಎಣ್ಣೆಲೆ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಅದು ಮೊಟ್ಟೆ ಸ್ವಲ್ಪ ಫ್ರೈ ಆದರೆ ಮೊಟ್ಟೆ ಒಳ್ಳೆ ಟೇಸ್ಟ್ ಕೊಡುತ್ತೆ, ಆಮೇಲೆ ಅದಕ್ಕೆ ಮಸಾಲೆನೂ ಇಟ್ಕೊಳ್ಳುತ್ತೆ. ಸ್ವಲ್ಪ ಹೊತ್ತು ಫ್ರೈ ಆದರೆ ಸಾಕು. ಆಮೇಲೆ ಇದನ್ನು ತೆಗೆದು ಇದೇ ಎಣ್ಣೆಗೆ ಈರುಳ್ಳಿ ಹಾಕಿ ಒಗ್ಗರಣೆ ಹಾಕಬೇಕು. ಸ್ವಲ್ಪ ಈರುಳ್ಳಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಫ್ರೈ ಮಾಡಿ. 1 ಹಸಿಮೆಣಸು ಹಾಕ್ತಿದ್ದೇನೆ. ನೋಡಿ, ಇವಾಗ ಈರುಳ್ಳಿ ಫ್ರೈ ಆದಮೇಲೆ ಇದು ನಾವು ಮಸಾಲೆ ಮಾಡ್ಕೊಂಡಿರೋದು ಮೊದಲಿಗೆ ಕಾಯಿ ಹಾಕಿ ಮಾಡಿರೋದನ್ನು ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡಿ. ಯಾಕಂದರೆ ಎಲ್ಲ ನಾವು ಹಸಿ ಮಸಾಲೆ ಹಾಕಿರೋದ್ರಿಂದ ಸ್ವಲ್ಪ ಹೊತ್ತು ಫ್ರೈ ಮಾಡಿ. ಆಮೇಲೆ ನೀರು ಹಾಕೋಕ್ಕೆ ಹೋಗಬೇಡಿ, ನೀರು ಹಾಕಿದರೆ ಟೇಸ್ಟ್ ಚೇಂಜ್ ಆಗುತ್ತೆ. ಇದಕ್ಕೇ ನಾನಿವಾಗ ಟೊಮ್ಯಾಟೊ ಪೇಸ್ಟ್ ಕೂಡ ಹಾಕ್ತಿದ್ದೇನೆ. ಖಾರ ಎಷ್ಟು ಬೇಕಷ್ಟು ನೋಡಿಕೊಂಡು ಚಿಲ್ಲಿ ಪೌಡ್ರ್ ಹಾಕಿ, ಸ್ವಲ್ಪ ಅರಶಿನ, ಗರಂ ಮಸಾಲ ಮತ್ತು ಜೀರಿಗೆ ಪೌಡರ್ ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ರುಚಿಗೆ ಬೇಕಾದಷ್ಟು ಉಪ್ಪು. ಇವಾಗ ಇದಕ್ಕೆ ಬೇಯಿಸಿರೋ ಮೊಟ್ಟೆ ಹಾಕಿ. ನೋಡಿ, ಇವಾಗ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದರೆ ನಮ್ಮದು ಮೊಟ್ಟೆ ಗ್ರೇವಿ ರೆಡಿ ಆಯಿತು.